ನಮ್ಮ ಜೊತೆ ಇವತ್ತು SD ಅರವಿಂದ್ ಸರ್ ಇದ್ದಾರೆ. ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಮೊಮ್ಮಗ. ಅವರ ಒಂದು ಬೆಳವಣಿಗೆ, ಅವರ ಒಂದು ಸ್ಟಾರ್ಡಮ್ ಏನಿತ್ತು ಅದ್ಯಾವುದು ನಮಗೆ ಅಫೆಕ್ಟ್ ಆಗಲಿಲ್ಲ. ನೀವು ಹಳೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಇವತ್ತು ಗೂಗಲ್ನ ಕೇಳೋದು ಭಾರಿ ಕಡಿಮೆ. GPS ಅಲ್ಲಿ ಹಾಕೊಂಡು ಹೋಗೋದು, ಅದಕ್ಕಿಂತ ಬೇಗ ಹೋಗಿರ್ತೀವಿ ಎಲ್ಲಿ ಬೇಕೋ ಅಲ್ಲಿಗೆ. ಸೊ ಅದರಲ್ಲಿ ನಿಮ್ಗೆ ಖುಷಿ ಇದೆ ಇವತ್ತು ಜರ್ನಲಿಸಂ. ಯಾವ್ದು ನಾವು ಆ ಕ್ಷಣಕ್ಕೆ ಮಾಡ್ತೀವಿ ಅದೇ ಖುಷಿ. ನಾವು ಹಿಂದೆ ಮಾಡಿದ್ವಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ಕೆಲಸ ನಾವು ನಮ್ದು ಹಾಳು ಮಾಡೋಕ್ಕಾಗಲ್ಲ. ಮುಂಚಿನ ಜರ್ನಲಿಸಮ್ಗೂ ಈಗಿನ ಜರ್ನಲಿಸಮ್ಗೂ ಏನು? ಮುಂಚಿನ ಜರ್ನಲಿಸಮಲ್ಲಿ ಏನು ಇನ್ಫಾರ್ಮೇಷನ್ ಫ್ಯಾಕ್ಟ್ಸ್ ಏನಿತ್ತು ಅದನ್ನಷ್ಟೇ ಹೇಳೋದು ಮಾತ್ರ ನಾವು ಕಲ್ತಾಗ. ಇವತ್ತು ಫ್ಯಾಕ್ಟ್ಸು ಬಿಟ್ಟು ಏನು ಇರೋ ವಿಷಯ ಹೇಳೋದು ಏನಿದೆ ಮಜಾ ಅದರಲ್ಲಿ. ಕೆಲವು ಜನ ಅಂದು ಕೂತ್ಕೊಂಡು ನ್ಯೂಸ್ ಚಾನಲ್ಸ್ ನೋಡಿದ್ದೀನಿ ಅಂದರೆ ಅವರು ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾರಲ್ಲ, ಆ ಥರ ಅವರೇ ಎಲ್ಲ ನೋಡ್ದಂಗೆ ಕತೆ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಬಣ್ಣ ಎಲ್ಲ ಹಾಕಿ ಜೋರಾಗಿ 3 ಸಲ ಒಂದು ವಿಷಯನ ಜೋರಾಗಿ ಹೇಳಿದ್ರೆ ಅದೇ ಸತ್ಯ ಆಗ್ತದೆ. ಜೋರಾಗಿ ಯಾಕೆ ಹೇಳಬೇಕು ಅಂತ ನಮ್ಮದು ಮೊದಲನೇ ಪ್ರಶ್ನೆ. ಆಮೇಲೆ ನಾವು ಇಲ್ಲೇನೋ ಒಂಥರ ಪ್ರಿಪೇರ್ ಮಾಡಿರ್ತೀವಿ ಅವ್ರಿಗೆ. ಅಲ್ಲಿ ಹೋದಾಗ ಅದು ಬೇರೆ, ಅದು ಟೋಟಲಿ ಅನ್ಲರ್ನಿಂಗ್. ಅದು ಹಿಂಗೆಲ್ಲ ಅದು ನೀವು ಇಲ್ಲಿ ಉಳಿಬೇಕಾದ್ರೆ ಈ ಥರ ಇರಬೇಕು. ಬಿಯಾಂಡ್ ಲಿಮಿಟ್ಸ್ ನೋಡ್ತಾ ಇರೋ ನನ್ನ ಎಲ್ಲ ಫ್ರೆಂಡ್ಸ್ಗೂ ನಮಸ್ಕಾರ. ಚುರ್ಮುರಿ ಚುರ್ಮುರಿ ಚುರ್ಮುರಿ, ಎಲ್ಲರೂ ತಿನ್ನಿ ಚುರ್ಮುರಿ. ಸ್ವಲ್ಪ ಖಾರ, ಸ್ವಲ್ಪ ರುಚಿ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಈ ರೀತಿಯಾಗಿರೋ ಚುರ್ಮುರಿನ ನೀವೆಲ್ಲರೂ ಸವಿಯಿರಿ. ನಾನು ಚುರ್ಮುರಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ನಮ್ಮ ಜೊತೆ ಇವತ್ತು SD ಅರವಿಂದ್ ಸರ್ ಇದ್ದಾರೆ. ಅವರು ನಿರ್ದೇಶಕರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಕೂಡ. ಹಾಗೇನೆ ಅವರು ಚಿತ್ರರಂಗದ ಕುಟುಂಬದಿಂದನೇ ಬಂದಿರೋರು. ನಮಸ್ಕಾರ ಅರವಿಂದ್ ಸರ್ ಅವ್ರಿಗೆ. ನಮಸ್ಕಾರ. ಅರವಿಂದ್ ಅಷ್ಟೇ. ಸರ್ ಏನಕ್ಕೆ ಅಂದರೆ ನನ್ನ ಮೊದಲನೇ ನಿರ್ದೇಶಕರು ನೀವೇನೆ. ನಾವು ಆವಾಗ ಶುರು ಮಾಡಿದಾಗ ಅದಕ್ಕೆ ನಿಮ್ಗೆ ಸರ್ ಅಂತ ಹೇಳಿದ್ದು. ನನ್ನ ಮೊದಲನೇ ನಿರೂಪಕ ನೀವೇನೆ. ಸೊ ಹಾಗೆ ಸಾರು ನೀರು ಏನು ಬೇಡ, ಆವಾಗಿಂದನೂ ಅರವಿಂದ್ ಅಂತ ಹೇಳ್ತಾ ಇದ್ದೀವಿ. ಅರವಿಂದ್ ಅಂತ. ತುಂಬ ಖುಷಿ ಆಯಿತು. ಅಂದರೆ ನಾನು ನಿಮಗೆ ಹೇಳ್ತಾ ಇದ್ನಲ್ಲ ಅವಾಗ, ನಿಮ್ಮನ್ನು ನೋಡಬೇಕು ಅಂದರೆ ನಾವು ನಿಮ್ಮನ್ನು ಸ್ಟುಡಿಯೋಕ್ಕೆ ಕರೆಸ್ಬೇಕಾಯ್ತು. ಐ ಥಿಂಕ್ ಆಲ್ಮೋಸ್ಟ್ ಆಫ್ಟರ್ 20-25 years ವಿ ಆರ್ ಮೀಟಿಂಗ್. ಲಾಂಗ್ ಟೈಮ್. ತುಂಬ ಹಿಂದೆ ಪ್ರಾಬ್ಲಿ ನಿಮ್ಮ ಮಗನ ಬರ್ತಾರೆ ಒಂದ್ಸಲ ಮೀಟ್ ಮಾಡಿದ್ವಿ. ಬಟ್ ಫಸ್ಟ್ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದು, ನಾನು ಒಂದು ಪ್ರೈವೇಟ್ ಚಾನಲ್ಗೆ ಪ್ರೋಗ್ರಾಮ್ ಮಾಡಿದ್ದು ಚುರುಮುರಿ 2000 ಇಸ್ವಿ. ಅಲ್ಲಿಂದ 26 years ಬ್ಯಾಕ್. 26 ವರ್ಷಗಳು ಕಳೆದೋಯ್ತು. ನಾನು ಎಲ್ಲರಿಗೂ ಒಂದು 15-16 ಅಂತೀನಿ, ಯಾಕೆಂದ್ರೆ ಒಂದು 10 ವರ್ಷ ನಂದು ಕಮ್ಮಿ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಕಮ್ಮಿ ಮಾಡಿ ಹೇಳ್ತೀನಿ. 5 ವರ್ಷ ಅಂತಲೇ ಹೇಳಿ. 20 ವರ್ಷನೇ ಕಡಿಮೆ ಆಗಲಿ. ಅರವಿಂದ್, ನೀವು ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳಿ. ನಂದು ಬಾಲ್ಯ ಭಾಳ ಸಾಧಾರಣ ಬಾಲ್ಯ. ಸೊ ಎಲ್ಲರೂ ಇದ್ದಂಗೆ ನಾನು ಗೋಲಿ ಆಡಿಕೊಂಡು, ಬುಗುರಿ ಆಡಿಕೊಂಡು, ಗಾಳಿಪಟ ಹಾರಿಸ್ಕೊಂಡು, ಅದಕ್ಕೀಗ ಮಾಂಜ ಎಲ್ಲ ಮಾಡಿಕೊಂಡು ಆ ಥರದ್ದು. ನಾನು ಬೆಳೆದಿದ್ದು ಹೆಚ್ಚು ಕಮ್ಮಿ ನಮ್ಮ ತಾತನ ಮನೆಯಲ್ಲೇ. ಅಲ್ಲಿ ಇನ್ನೊಂದು ಪ್ರಶ್ನೆ ಹೇಳಬೇಕು ನಾನು ನಿಮಗೆ. ನೀವು ಅಸಾಧಾರಣ ಬಾಲ್ಯ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಅಸಾಧಾರಣ ಬಾಲ್ಯ ಇದ್ದರೂ ಇರ್ಬೋದು. ಯಾಕೆಂದರೆ ನೀವು ಬಂದಿರೋದು ಒಬ್ಬ ಅಸಾಧಾರಣ ವ್ಯಕ್ತಿಯವರ ಮನೆಯಿಂದ. ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವ್ರ ಮೊಮ್ಮಗ ನೀವು. ಅದಕ್ಕೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಅಂತ ನಾನು ಕೇಳಿದ್ದು. ಇಲ್ಲ, ಅವರು ಅಂದರೆ ಅವರ ಒಂದು ಬೆಳವಣಿಗೆ, ಅವರ ಒಂದು ಸ್ಟಾರ್ಡಮ್ ಏನಿತ್ತು ಅದ್ಯಾವುದು ನಮಗೆ ಅಫೆಕ್ಟ್ ಆಗಲಿಲ್ಲ. ಸೊ ಬಾಲ್ಯದಲ್ಲ ಅದ್ಯಾವುದು ಆಗಲ್ಲ. ಯೌವನಕ್ಕೆ ಬಂದಾಗಲೇ, ಆಮೇಲೆ ಯಾವಾಗ ನಮಗೆ ಬುದ್ಧಿ ಹಾಳಾಗುತ್ತಲ್ಲ ಒಂದು 18 ವರ್ಷ 20 ವರ್ಷ ಆದಮೇಲೆ, ಆವಾಗಲೇ ಇವೆಲ್ಲ ನಮಗೆ ತಟ್ಟೋದು. ಅಲ್ಲಿವರೆಗೂ ವಿ ಲಿವ್ ಎ ವೆರಿ ಪೀಸ್ಫುಲ್ ಮತ್ತು ಏನೋ ಇನ್ನೋಸೆಂಟ್ ಲೈಫ್ಹುಡ್. ಸೊ ಆ ಥರನೇ ನನ್ನ ಬಾಲ್ಯನೂ ಹಾಗೇ. ಸೊ ಹೇಳ್ದಂಗೆ ಅಜ್ಜಿ ಮನೆಯಲ್ಲಿ ಸುತ್ತಮುತ್ತ ಎಲ್ಲ ಒಳ್ಳೆ ವಾತಾವರಣ ಇದೆ. ಜೈಮಾಲ್ ಎಕ್ಸ್ಟೆನ್ಷನ್, ಗೋಲಿ. ನೀವು ಹಳೆ ಬೆಂಗಳೂರಿಯನ್ನು? ಹೌದೌದು, ಹಳೆ ಬೆಂಗಳೂರಿನಲ್ಲಿ ಇವತ್ತು ಗೂಗಲ್ನ ಕೇಳೋದು ಭಾರಿ ಕಡಿಮೆ. GPS ಅಲ್ಲಿ ಹಾಕೊಂಡು ಹೋಗೋದು, ಅದಕ್ಕಿಂತ ಬೇಗ ಹೋಗಿರ್ತೀವಿ ಎಲ್ಲಿ ಬೇಕೋ ಅಲ್ಲಿಗೆ. ಸೊ ಇದು ಹಾಕೊಂಡು ಹೋದಾಗಲೇ ನಮಗೆ ಸಮಸ್ಯೆ ಆಗೋದು. ಇದು 3-4 ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ನಮ್ಗೆ ಡೈರೆಕ್ಟಾಗಿ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ ಸಂಧಿಯಲ್ಲಿ ಹೋಗ್ಬೇಕೇನು ಅಂತ ಬೆಂಗಳೂರಲ್ಲಿ ಓಡಬೇಕಾದ್ರೆ. ಬಟ್ GPS ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ. ಸೊ ಅಲ್ಲಿ ಒಂದು ಆನೆ ಪಾರ್ಕ್ ಅಂತ ಒಂದು, ಅಂದರೆ ಒಂದು ಚಿಕ್ಕದು ಪಾರ್ಕು, ಅಲ್ಲೊಂದು ಕೆರೆ, 2 ಅಲ್ಲಿ ಸಿಮೆಂಟ್ದು ಆನೆ ಕಟ್ಟಿದ್ರಲ್ಲಿ. ಅದು ಯಾವತ್ತಾದ್ರೂ ಹೋಗ್ಬಿಡುತ್ತೋ ಅಂದರೆ ನಮಗೊಂದು ಯಾವಾಗಲೂ ಒಂದು ಭಯ ಇರೋದು. ಬಟ್ ಅದು ಸಿಮೆಂಟ್ ಆದ್ದರಿಂದ ಅಲ್ಲೇ ಇರೋದು ಅದು. ಸೊ ಅದಕ್ಕೆ ಆನೆ ಪಾರ್ಕ್ ಅಂತ. ಸೊ ಅಲ್ಲಿ ಹೋಗಿ ನಾವು ಮೀನು ಹಿಡಿಯೋದು, ಈ ಥರದ್ದು
ಗಾಳಿಪಟಕ್ಕೆ ಗಾಜು ಮಾಂಜ ಎಲ್ಲ ಹಾಕಿ ಮಾಡೋದು, ಜೈಮಲ್ ಎಕ್ಸ್ಟೆನ್ಷನ್, ಜೇಮಲ್ ಎಕ್ಸ್ಟೆನ್ಷನಲ್ಲಿ. ಮತ್ತು ಹಿಂದೆ ಒಂದು ಗ್ರೌಂಡಲ್ಲಿ ಹಾಕಿ ಆಟ ಆಡ್ತಾಯಿದ್ವಿ, ಫುಟ್ಬಾಲ್, ಎಲ್ಲ ಥರದ ಆಟಗಳು, ಮತ್ತು ಈ ಕೋಲಾಟ, ಆಲ್ ಕೈಂಡ್ಸ್ ಆಫ್ ಗೇಮ್ಸ್. ಬಾಲ್ಯ ಮಾತ್ರ ಭಾಳ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಅವಾಗ ಒಂದು ಭಾಳ ಮನುಷ್ಯನ ನಡುವೆ ಇರುವಂಥ ಒಂದು ಸಂಬಂಧ, ಬಾಂಧವ್ಯ ಚೆನ್ನಾಗಿತ್ತು. ಸ್ಪಂದಿಸ್ತಾ ಇದ್ವಿ ಎಲ್ಲರಿಗೂ. ಅಲ್ಲಿ ಯಾವುದೇ ಥರದ್ದು ಆ ಏರಿಯಾದಲ್ಲಿ ಎಲ್ಲ ಥರದ್ದು ಏನೋ ಜಾತಿ ಜನಗಳು ಇದರಲ್ಲಿ. ಸೊ ನಮಗೇನು ಒಂದು ಭೇದ ಭಾವ ಏನು ಇಲ್ಲ ಅಲ್ಲಿ. ಆ ಥರ ಬೆಳೆದ್ವಿ ನಾವು. ಕ್ರಿಶ್ಚಿಯನ್ ಮನೆಗೆ ಹೋಗಿ ಕ್ರಿಸ್ಮಸ್ ಮಾಡ್ತಾಯಿದ್ವಿ, ಮತ್ತು ರಂಜಾನ್ ಟೈಮಲ್ಲಿ ಅಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ, ಅವ್ರ ಮನೆಯಿಂದ ನಮ್ಮ ಮನೆಗೆ ಬರೋದು, ಬಿರಿಯಾನಿ ರುಚಿ. ಮತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬ ಆದರೆ ಅಲ್ಲಿ ಯುಗಾದಿ ಮತ್ತು ನೆಕ್ಸ್ಟು ಈದ್ ಮಿಲಾದ್ ಹೆಚ್ಚು ಕಮ್ಮಿ ಒಂದೊಂದು ವಾರ 2-3 ದಿವಸ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದು ತುಂಬ ಸೌಹಾರ್ದತೆಯಲ್ಲಿ ಕಳೆದ ಬಾಲ್ಯ. ಒಂದು ಈ ಕಡೆ ನರಸಿಂಹರಾಜು ಅವ್ರ ಕಡೆ, ಇನ್ನೊಂದು ನಮ್ಮ ತಂದೆ ನಮ್ಮದು ಮೂಲ ಮಲೆನಾಡು, ಶೃಂಗೇರಿ. ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ನೀವು ಶೃಂಗೇರಿಯವರು ಅಂತ ನನಗೆ ಗೊತ್ತಿತ್ತು, ಆದರೆ ನೀವು ಜೈಮಲ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಸೊ ನಮಗೆ 2 ಕಡೆ ಇದೆ ಆಲದ ಮರ. ಒಂದು ಇಲ್ಲಿ ನರಸಿಂಹರಾಜು ನಮ್ಮ ತಾಯಿಯವ್ರ ತಂದೆ, ಇನ್ನೊಂದು ನಮ್ಮ ತಂದೆಯವ್ರ ತಂದೆ ಶೃಂಗೇರಿ. ನಮ್ಮ ಅಜ್ಜಿ ಬಂದು ಉಡುಪಿ ಕಲ್ಯಾಣಪುರ ಹತ್ರ. ಸೊ ನಮ್ಮದು ಒಂಥರ ಇಡೀ ಕರ್ನಾಟಕಕ್ಕೆಲ್ಲ ಹರಡಿದ್ವಿ ನಾವು. ಮೂಲ ಉಡುಪಿ, ಅಲ್ಲಿಂದ ಆಮೇಲೆ ಶೃಂಗೇರಿಯಿಂದ ನೀವು ಬೆಂಗಳೂರು. ಸೊ ಈ ರೀತಿ ಒಂದು ಮಲೆನಾಡು, ಅದು ಒಂದು ಬೇರೆ ಎಕ್ಸ್ಪೀರಿಯನ್ಸ್. ಆ ತಾತನ ಮನೇಲೂ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ. ಅಂದರೆ ಇವಾಗೇನು APMC ಯಾರ್ಡ್ ಇದೆ ಯಶವಂತಪುರಲ್ಲಿ, ಅಲ್ಲಿ ಅವರು ಒಂದು 5 ಮಳೆಗೆ ಕಟ್ಟಿ ಮೇಲ್ಗಡೆ ಮನೆ ಮಾಡಿದರು ನಮ್ಮ ತಾತ ನರಸಿಂಹರಾಜ. ನಮ್ಮ ಇನ್ನೊಬ್ಬರು ಮಹಾಬಲ ರಾಯರು ಅಂತ ಕರಿತಿದ್ರು ಅವರು. ಸೊ ಅವರ ಮನೇಲಿ ನಾವು ಬೆಳೆದಿದ್ದು. ಸೊ ಅಲ್ಲಿ ಯಶವಂತಪುರ ಸುತ್ತಮುತ್ತ APMC ಯಾರ್ಡು, ಆ ಜನಗಳ ಮಧ್ಯೆ ನಮ್ಮ ತಾತ ಒಳ್ಳೆ ಹರಿಕತೆ ಮಾಡೋರು, ಒಳ್ಳೆ ಸಂಗೀತ ವಿದ್ವಾನ್, ಸಾಹಿತ್ಯ ಆಸಕ್ತಿ ತುಂಬ ಇತ್ತು ಅವ್ರಿಗೆ. ಸೊ 2 ಕಡೆಯಿಂದನೂ ಏನೇನೋ ಒಂದಿಷ್ಟೆಲ್ಲ ಎಕ್ಸ್ಪೋಜರ್ ಸಿಕ್ಕಿದ್ದು ಬಾಲ್ಯದಲ್ಲಿ. ಇದ್ರ ಜೊತೆಗೆ ಒಂದು ದೊಡ್ಡ ಕುಟುಂಬ. ಓಕೆ, ಈ ಕಡೆನೂ ಅಷ್ಟೇ, ನಮ್ಮ ತಂದೆ ಕಡೆನೂ ಅಷ್ಟೇ. ಅಲ್ಲಿ 10 ಜನ ಮಕ್ಕಳು, ನಮ್ಮ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿರಲ್ಲ. ಈ ಕಡೆ ನಮ್ಮ ತಾಯಿ ಕಡೆಯಲ್ಲಿ ಒಂದು 7-8 ಜನ. ಸೊ ಯಾವಾಗಲೂ ಒಂದು ಫುಲ್ ಹೌಸ್. ಆವಾಗಿಂದ ನಮಗೆ ಒಂದು ಫುಲ್ ಹೌಸ್ ಕಾನ್ಸೆಪ್ಟು ಗೊತ್ತಾಗಿದ್ದು. ಕಾರ್ಯಕ್ರಮಕ್ಕೆ ಇಷ್ಟು ಜನರು ಕರೆದ್ರೂ ಕೂಡ ತುಂಬ ಜನ ಆಗೋರು. ಯಾಕಂದರೆ ಈ ಕಡೆ ಕರೀಲೇಬೇಕಾಗಿರಲಿಲ್ಲ ಬೇರೆಯವ್ರು. ಯಾವಾಗ ಇವತ್ತೇ ನಾವು ಎಲ್ಲರನ್ನು ಕರಿಬೇಕು, ಬನ್ನಿ ಅಂತ. ಅವಾಗೆಲ್ಲ ಏನೋ ಒಂದು ಇದೆ ಅಂದರೆ ಎಲ್ಲ ಮನೆಗೆಲ್ಲ ಗೊತ್ತಿರೋದು, ಎಲ್ಲರೂ ಬಂದಿರೋರು. ಸೊ ಅಷ್ಟು ಸಿಂಪಲ್ ಲೈಫ್. ಈಗಲೂ ಸಿಂಪಲ್ ಆಗಿದೆ. ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡು ಪ್ರತಿ ದಿವಸ ವಿ ಆರ್ ನೋನ್ ಟು ಕಾಂಪ್ಲಿಕೇಟ್ ಥಿಂಗ್ಸ್. ಅಷ್ಟು ಹಾಳಾಗ್ಬಿಟ್ಟಿದ್ವಿ ನಾವು. ಸೊ ಅದಾದ್ಮೇಲೆ ನೀವು ಜರ್ನಲಿಸಮ್ಗೆ ಬಂದ್ರಿ. ಜರ್ನಲಿಸಮಲ್ಲಿ ಹೆಂಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಈ ಚಿತ್ರರಂಗದ ಇದು ಒಡನಾಟ ಕಾರಣನ, ಅಥವಾ ನಿಮ್ಮ ಫ್ರೆಂಡ್ಸು ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು? ಇಲ್ಲ, ನಾನು 10th PUC ಎಲ್ಲ ಶಿವಮೊಗ್ಗದಲ್ಲಿ ಮಾಡಿದ್ದು. ನಾನು PUC 3 ವರ್ಷ ಮಾಡಿದೆ, ಸ್ಪೆಷಲೈಸೇಷನ್ ಮಾಡಿದೆ 1 ವರ್ಷ. ಸೊ 2 ವರ್ಷ ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ, ನಾನು ಏನೋ ಎಕ್ಸ್ಟ್ರಾ ಮಾಡಬೇಕು ಅಂತ ಇನ್ನೂ ಡೀಪಾಗಿ ಮ್ಯಾಥಮೆಟಿಕ್ಸು ಕಲ್ತ್ಕೊಂಡು. ಸೊ 3 ಇಯರ್ಸ್ 2 ವರ್ಷ ಕಲ್ತಿದ್ದು ನಿಮ್ಗೆ ಸಮಾಧಾನ ಆಗಿಲ್ಲ, ಆ ಮ್ಯಾಥಮೆಟಿಕ್ಸು ಇನ್ನೂ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲದಿಂದ ಮತ್ತು ಮ್ಯಾಥಮೆಟಿಕ್ಸ್ ನಾನು ಭಾರಿ ವೀಕು. ಅಷ್ಟು PhD ಮಾಡಿದ್ರು ಅದರಲ್ಲಿ ವೀಕ್ ಇನ್ ಮ್ಯಾಥ್ಸ್. ಸೊ ಅಲ್ಲಿ PUC ಮುಗಿಸಿ ಬಂದಮೇಲೆ ಸೈನ್ಸ್ ಓದಬೇಕು ಅಂತ ಏನೋ ನಮ್ಮ ತಂದೆ, ಅಂದರೆ ಆಗಿನ ಕಾಲದಲ್ಲಿ BSc ಕಂಪ್ಯೂಟರ್ ಸೈನ್ಸ್ ಅದು ತುಂಬ ಅವಾಗ ಪ್ರಾಮಿನೆಂಟ್ ಆದ ಒಂದು ಕೋರ್ಸು. ಸೊ ನನ್ನ ಮಾರ್ಕ್ಸ್ಗೆ ಸೈನ್ಸ್ ಸಾಧ್ಯನೇ ಇರಲಿಲ್ಲ. ಸೊ ಕ್ರೈಸ್ಟ್ ಕಾಲೇಜಲ್ಲಿ ಹೋದಾಗ ಅಲ್ಲಿ ಒಬ್ಬರು ಫಾದರ್ ಪ್ರಿನ್ಸಿಪಲ್ ಮೀಟ್ ಮಾಡಿದಾಗ ಅವರು ಕೇಳಿದೆ BSc ಕಂಪ್ಯೂಟರ್ ಸೈನ್ಸ್ ಅಂತ. ಅವ್ರು ಹೇಳಿದ್ರು, ಈ ಮಾರ್ಕ್ಸಿಗೆ ಐ ಕ್ಯಾನ್ ಓನ್ಲಿ ಗಿವ್ ಯು ಆರ್ಟ್ಸ್ ಮಾತ್ರ ಸಾಧ್ಯ, ಸೈನ್ಸ್ ಆಗೋದಿಲ್ಲ ನಿಮ್ಮ ಮಾರ್ಕ್ಸಿಗೆ ಅಂದರು. ಸರಿ, ಏನು ಆರ್ಟ್ಸು ಯೋಚನೆ ಮಾಡಿರಲಿಲ್ಲ ಅದ್ರ ಬಗ್ಗೆ. ಬಟ್ ಆದರೂ ನಿಮ್ಮ ಹತ್ರ ಧೈರ್ಯ ಇತ್ತಲ್ಲ ಸೈನ್ಸ್ ನಾನು ಯಾಕಂದ್ರೆ ಸೈನ್ಸ್ ಓದಿದ್ನಲ್ಲ. ಎಷ್ಟು 1ನೇ ಕ್ಲಾಸಿಂದ 1, 10, 13, 13 ಇಯರ್ಸ್ ಸೈನ್ಸ್ ಓದಿದ್ವಿ, ಮೋಸ್ಟ್ಲಿ ಆಗುತ್ತೆ ಅಂತ. ಆಮೇಲೆ ಅವರು ಇಲ್ಲ ಆರ್ಟ್ಸ್ ಅಂದರು. ಆರ್ಟ್ಸಲ್ಲಿ ನೋಡಿದಾಗ ಕಾಂಬಿನೇಷನ್ ಸಿಕ್ತು, ಜರ್ನಲಿಸಮ್, ಸೈಕಾಲಜಿ, ಇಂಗ್ಲೀಷ್ ಲಿಟ್ರೇಚರ್, ಏನೋ ಚೆನ್ನಾಗಿದೆಯಲ್ಲ ಅಂತ. ನಮ್ಮ ತಂದೆನೂ ನೋಡ್ಬಿಟ್ಟು ಓದು ಜರ್ನಲಿಸಮ್ ನಾನು ಬೇಕಾದ್ರೆ ಲಾಯರ್ ಆಗಿ ನೀನು ಅಂತ ಏನೋ ಒಂದಷ್ಟು ಹೇಳಿದ್ರು. ನಾನು ಒಟ್ಟು ಏನೋ ಓದಬೇಕು ಅಂತ ಹೇಳಿ ಜರ್ನಲಿಸಮ್ ತೊಗೊಂಡೆ. ಸೊ ದಟ್ ವಾಸ್ ಅನ್ ಆಕ್ಸಿಡೆಂಟ್. ಬಟ್ ಆ ಆಕ್ಸಿಡೆಂಟ್ ಇವತ್ತು ಒಳ್ಳೆ ರಿಸಲ್ಟ್ ಕೊಡ್ತಾ. ಐ ಆಮ್ ಟೀಚಿಂಗ್ ಜರ್ನಲಿಸಮ್ ಟುಡೇ. ಬೈ ಫ್ಲೂಕ್ ತೊಗೊಂಡಿದ್ದು ಒಂದು
ಸಬ್ಜೆಕ್ಟ್. ಸೊ ಅದೆಲ್ಲ ಇದರಲ್ಲಿ ನಿಮ್ಗೆ ಖುಷಿ ಇದೆ ಇವತ್ತು ಜರ್ನಲಿಸಮ್? ಕೋರ್ಸ್ ಯಾವ್ದು ನಾವು ಆ ಕ್ಷಣಕ್ಕೆ ಮಾಡ್ತೀವಿ ಅದೇ ಖುಷಿ. ನಾವು ಹಿಂದೆ ಮಾಡಿದ್ವಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ಕೆಲಸ ನಾವು ನಮ್ದು ಹಾಳು ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಅ ಓನ್ಲಿ ಥಿಂಗ್ ದಟ್ ಯು ಹ್ಯಾವ್ ಟು ಫಾಲೋ. ಆ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀವಿ ಅದರಲ್ಲಿದ್ದರೆ ಯು ಆರ್ ಹ್ಯಾಪಿ ಇಟ್ ಎನಿ ವರ್ಕ್ ಯು ಡು. ಸೊ ನಂಗೊಂದು ನೆನಪಾಗ್ತಾ ಇದೆ. ಒಂದು ನೀವು ಹೇಳಿದ್ರಿ ಜರ್ನಲಿಸಮ್ ಅಂದರೆ ಏನು ಅರವಿಂದ್ ಅಂತ ನಾನು ಕೇಳಿದಾಗ, ಅಥವಾ ಕಮ್ಯುನಿಕೇಷನ್, ವಾಟ್ ಈಸ್ ಕಮ್ಯುನಿಕೇಷನ್ ಅಂತ ಕೇಳಿದಾಗ ನಿಮ್ಗೆ ಯಾರೋ ಒಬ್ಬರು ನಿಮ್ಮ ಉಪನ್ಯಾಸ ಹೇಳಿದ್ರು, ಕಮ್ಯುನಿಕೇಷನ್ ಈಸ್ ಅನ್ ಇಂಟರ್ ಕೋರ್ಸ್ ಬಿಟ್ವೀನ್. ಕರೆಕ್ಟ್. ಅದು ಹೇಳಿದ್ದು ಮಾಸ್ಟರ್ಸಲ್ಲಿ. ನಾನು ಇವತ್ತು ಅದು ಕಮ್ಯುನಿಕೇಷನ್ ಅಂದರೆ ಏನು ಅಂದಾಗ ಫಸ್ಟ್ ಆನ್ಸರ್ ಬರೋದು ಅದು, ಅದಾದ್ಮೇಲೆ ತಿದ್ಕೋತೀನಿ. ಯಾಕಂದರೆ ಅದು ಎಲ್ಲಿ ಡಿಸ್ಕಸ್ ಮಾಡುವಂತ ನೆನಪಿದೆ ನನಗೆ. ನಾವು ಶೂಟ್ ಮಾಡಿದ್ವಿ ಅದು ಪ್ರಸನ್ನ ಕುಮಾರ್ ಬ್ಲಾಕ್ ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಹತ್ರ ಶೂಟ್ ಮಾಡ್ತಾ ಇದ್ವಿ. ಒಂದು ದಿವಸ ಚುರುಮುರಿದ್ದಾನೆ. ಹೌದು. ಆ ಶೂಟ್ ಮಾಡಬೇಕಾದ್ರೆ ಆ ಕ್ಲಾಸ್ ರೂಮ್ ಎದುರುಗಳೇ ಏನೋ ನಾವು ಮಾಡಿದಾಗ ಸೊ ಅದೆಲ್ಲ ಒಂದು ನಾಸ್ಟಾಲ್ಜಿಕ್ ನೆನಪಾಯಿತು. ಸೊ ಪ್ರಾಬ್ಲಿ ಅವತ್ತು ಹೇಳಿದ ಅನ್ಸುತ್ತೆ. ಬಟ್ ಇವತ್ತು ನನಗೆ ನೀವು ಹೇಳಿದ್ದು ವೆರಿ ಸತ್ಯ. ಅದು ಸಮಥಿಂಗ್ ಆರ್ ಎವರ್ ಗ್ರೀನ್ ಅಲ್ವಾ? ಇವೆಲ್ಲ ಯಾವುದನ್ನು ಯಾವಾಗಲೂ ನಗು ಬರ್ಸುತ್ತೆ. ಯಾಕಂದರೆ ಅದು ಒರಿಜಿನಲ್ ಆಗಿ ಬಂದಿದ್ದು ಪಾಪ ಅವ್ರಿಗೆ. ಅದೇನು ಅವರೆಲ್ಲ ಕಲ್ತು ಹೇಳಿದ್ದಲ್ಲ ಅದನ್ನ. ಸೊ ಒರಿಜಿನಲ್ ಆಗಿ ಬಂದಿದ್ದು ಯಾವತ್ತು ಒರಿಜಿನಲ್ ನೆನಪಿರುತ್ತೆ. ಹೌದು. ಸೊ ಜರ್ನಲಿಸಮ್ ಅಲ್ಲಿ ಏನು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಜರ್ನಲಿಸಮ್ ಹೆಂಗೆ, ಬೋರಿಂಗಾ, ಓದಕ್ಕೆ ಚೆನ್ನಾಗಿರುತ್ತಾ, ಅಥವಾ ಇದರಲ್ಲಿ ಏನು ಮುಂದೆ ಏನು ಅಪರ್ಚುನಿಟಿ ಸಿಗ್ಬೋದು? ಇವತ್ತು ಏನೇ ನೀವು ನೋಡ್ತಾ ಇದ್ದೀರಾ ಅಂದರೆ ಇಟ್ಸ್ ಆಲ್ ಪಾರ್ಟ್ ಆಫ್ ಕಮ್ಯುನಿಕೇಷನ್ ಜರ್ನಲಿಸಮ್. ಓಕೆ. ಆ್ಯಂಡ್ ಇವತ್ತು ಜರ್ನಲಿಸಮ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಮೀಡಿಯಾ ಈಸ್ ಡಿಪೆಂಡೆಂಟ್ ಆನ್ ದಿಸ್ ಕೋರ್. ಯಾಕಂದರೆ ಎವ್ರಿಥಿಂಗ್ ಆನ್ ದ ಫೋನ್ ಅಲ್ವಾ? ಎಲ್ಲನೂ ಫೋನಲ್ಲಿದೆ ಈಗ. ಸೊ ನಿಮಗೆ ಎಲ್ಲ ಥರದ ಕಂಟೆಂಟ್ ಕ್ರಿಯೇಟ್ ಆಗ್ತಾ ಇರಬೇಕು, ಎಲ್ಲ ಥರದ ಕಂಟೆಂಟ್ ರೀಚ್ ಆಗ್ತಾ ಇರಬೇಕು. ಸೊ ಅದಕ್ಕೆ ನಿಮಗೆ ಕಮ್ಯುನಿಕೇಷನ್ ಬೇಕೇ ಬೇಕು. ಸೊ ವಾಟ್ ಜರ್ನಲಿಸಮ್ ಟೀಚರ್ಸ್ ಇಸ್ ಟು ರೀಚ್ ಔಟ್ ಟು ಪೀಪಲ್. ಏನೋ ಒಂದು ಸಂವಹನ, ನಮ್ದೇನು ಮಾಹಿತಿ ನಮ್ಮ ಹತ್ರ ಇದೆ ಅದನ್ನು ಎಫೆಕ್ಟಿವ್ ಆಗಿ ಜನಗಳಿಗೆ ತಲುಪಿಸೋದು. ಇದು ಕಾಲಕ್ಕೂ ಇದೆ. ಬಟ್ ಆಮೇಲೆ ಜರ್ನಲಿಸಮ್ ಅಂತ ಒಂದು ಕೋರ್ಸ್ ಆಗಿ ಅದು ಬಂದಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಈ ಕಮ್ಯುನಿಕೇಷನ್ ಅನ್ನೋದು ಮನುಷ್ಯ ಮಾತಾಡೋಕ್ಕೆ ಶುರು ಮಾಡಿದಾಗಿಂದ ಅಥವಾ ಮಾತಾಡಬೇಕು ಅಂತ ಅಂದ್ಕೊಂಡಾಗಿಂದನೂ ಈ ಕಮ್ಯುನಿಕೇಷನ್ ಇದೆ. ಸೊ ಹಾಗಾಗಿ ಅವಾಗೇನು ಇದಿರಲಿಲ್ವಲ್ಲ, ಲ್ಯಾಂಗ್ವೇಜ್ ಇರಲಿಲ್ವಲ್ಲ ಆವಾಗ. ಬೇಸಿಕ್ ಏನೋ ಒಂದು ಸೈನ್ ಲ್ಯಾಂಗ್ವೇಜಸಲ್ಲಿ ಅಲ್ವಾ, ನಾನ್ ವರ್ಬಲ್ ಅಂತ ಏನು ಹೇಳ್ತೀವಿ. ಈ ಕಮ್ಯುನಿಕೇಷನ್ ಸುಮಾರಿದೆ. ವರ್ಬಲ್, ನಾನ್ ವರ್ಬಲ್, ರಿಟರ್ನ್, ನಾನ್ ರಿಟರ್ನ್, ಈ ಥರದ್ದೆಲ್ಲ. ಸೊ ಆ ಥರದಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಫಸ್ಟ್ ಇತ್ತು, ಬಾಡಿ ಇತ್ತು, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಆಯಿತು, ಆಮೇಲೆ ಬರೀ ಲ್ಯಾಂಗ್ವೇಜ್ ಆಗಿದೆ. ಈಗ ಬಾಡಿ ಮಾಯ ಆಗ್ತದೆ. ಓಕೆ. ಸೊ ಇವತ್ತು ನಿಮ್ಗೆ ಗೊತ್ತು, ನೀವು ಅಫ್ಕೋರ್ಸ್ ಈಗ ಯೂಟ್ಯೂಬ್ ಎವ್ರಿಥಿಂಗ್ ಈಸ್ ವಿಜುವಲ್. ಈಗ ಇನ್ಸ್ಟೆಂಟ್ ಇನ್ಸ್ಟಾಗ್ರಾಮ್ ಅಥವಾ ನಿಮ್ಗೆ ಯಾವುದೇ ಏನೋ ಲಿಂಕ್ಡ್ಇನ್, ಫೇಸ್ಬುಕ್, ಎನಿ ಸೋಷಿಯಲ್ ಮೀಡಿಯಾ ಇವತ್ತು, ಎಕ್ಸ್ ಅಥವಾ ಟ್ವಿಟರ್, ಎವ್ರಿಥಿಂಗ್ ಈಸ್ ಆನ್ ಕಂಟೆಂಟ್. ಹೌದು. ಈ ಕಂಟೆಂಟ್ ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ ಎನಿ ಬಿಸ್ನೆಸ್ ದೇ ವಾಂಟ್ ಟು ಬಿ ಪ್ರೆಸೆಂಟ್ ಆನ್ ಸೋಷಿಯಲ್ ಮೀಡಿಯಾ ಬಿಕಾಸ್ ಎವ್ರಿಬಡಿ ಆರ್ ದೇರ್. ಈಸಿ ಟು ಆ್ಯಕ್ಸಸ್ ಅಲ್ವಾ? ನೀವೊಂದು ಪೆನ್ ಮಾರಬೇಕು, ಒಂದು ಶರ್ಟ್ ಮಾರಬೇಕು, ಒಂದು ಕಾರ್ ಮಾರಬೇಕು, ಒಂದು ಪಾತ್ರೆ ಮಾರಬೇಕು ಅಂದ್ರೂ ಯು ಕ್ಯಾನ್ ಗೋ ಟು ಇನ್ಸ್ಟಾಗ್ರಾಮ್. ಯಾರೋ ಹಿಂಗೆ ನೋಡ್ತಾ ಇರ್ತಾರೆ ಆ್ಯಂಡ್ ಯು ಕ್ಯಾನ್ ಅಲ್ಲಿಂದನೇ ಇನ್ಸ್ಟೆಂಟಾಗಿ ಆರ್ಡರ್ ಕೂಡ ಮಾಡ್ಬೋದು. ಇನ್ಸ್ಟೆಂಟಾಗಿ ಆರ್ಡರ್ ಮಾಡ್ಬೋದು. ಆ್ಯಂಡ್ ಡೇಟಾ ಇಸ್ ವಾಟ್ ಈಸ್ ಎವ್ರಿಬಡಿ ಸೆಲ್ಲಿಂಗ್ ಅಲ್ವಾ? ಇಂಟರ್ನೆಟ್ ಇಲ್ಲ ಅಂದರೆ ಇವತ್ತು ದೇರ್ ಇಸ್ ನಥಿಂಗ್. ಹೌದು. ಆ ಥರದ್ದು ಒಂದು ಸಿಚುವೇಶನ್ ಬಂದಿದ್ದೀವಿ. ಇಂಟರ್ನೆಟ್ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಬಿ ಇವನ್ ಮೋರ್ ಪೀಸ್ಫುಲ್. ಬಟ್ ಎವ್ರಿ ನ್ಯೂ ಸಾಫ್ಟ್ವೇರ್ ಪ್ರತಿಯೊಂದು ದಿವಸಕ್ಕೊಂದು, ಈಗ ಒಂದು OTTನಲ್ಲಿ ಫಿಲ್ಮ್ಗಳು ಬರಬೇಕು ಅಂದರೆ ಒಂದು ತಿಂಗಳಾದ್ಮೇಲೆ ಮತ್ತೆ ಅದೇ ಫಿಲ್ಮ್ ಇದ್ದರೆ ನೋಡಲ್ಲ ಜನ. ಓಕೆ, ನೋಡ್ಬೋದು, ಬಟ್ ಅವ್ರು ರೀಚಾರ್ಜ್ ಮಾಡಬೇಕಲ್ಲ. ಹೌದು. ದೇ ವಿಲ್ ರೀಚಾರ್ಜ್ ಬಿಕಾಸ್ ದೇ ವಾಂಟ್ ಟು ಸಿ ಸಮಥಿಂಗ್ ನ್ಯೂ. ಎಸ್. ಆ್ಯಂಡ್ ದೇ ಹ್ಯಾವ್ ಸಂಬಡಿ ಹ್ಯಾಸ್ ಟು ಕ್ರಿಯೇಟ್. ಹೌದು. ಬಿಕಾಸ್ ಬೇಸಿಕ್ ಸೇಲ್ ಇಸ್ ಟು ಇಂಟರ್ನೆಟ್. ಸೋಷಿಯಲ್ ಮೀಡಿಯಾ ಅಕ್ಷಯ ಪಾತ್ರೆ ಥರ ಇರಬೇಕು ಜನರಿಗೆ. ಇಂಟರ್ನೆಟ್ ಸೇಲ್ ಆಗಬೇಕು. ಇಂಟರ್ನೆಟ್ ಸೇಲ್ ಆದರೆ ಇವೆಲ್ಲನೂ ಆ್ಯಪ್ಸ್ ಬರ್ತದೆ. ಮುಂಚೆನೇ ಇತ್ತು, ಬಟ್ ಇವಾಗ ಅದು ಜನ ಇಂಟರ್ನೆಟ್ನ ಪ್ರತಿ ತಿಂಗಳು ಬೇಸಿಕ್ ₹300 ರಿಚಾರ್ಜ್ ಮಾಡಿಸ್ಕೊತಾರೆ ಅನ್ಕೊಂಡಿದ್ದೆ. ಹೌದು. ಎಷ್ಟು ಕೋಟಿ ಜನ ಇದ್ದಾರೆ. ಸೊ ಮಿನಿಮಮ್ ₹300 ಅಂದ್ರೂ ಜಸ್ಟ್ ಇಮ್ಯಾಜಿನ್ ದ ಕೈಂಡ್ ಆಫ್ ಸೇಲ್ಸ್. ಸೊ ಜರ್ನಲಿಸಮ್ ಇಸ್ ಸೋ ವಾಸ್ಟ್. ಈಗ ಪರವಾಗಿಲ್ಲ. ಈಗ ನಾನು ಕೇಳ್ತಾ ಇರೋದು, ಮುಂಚಿನ ಜರ್ನಲಿಸಮ್ಗೂ ಈಗಿನ ಜರ್ನಲಿಸಮ್ಗೂ ಏನು ಡಿಫ್ರೆನ್ಸ್? ಮುಂಚಿನ ಜರ್ನಲಿಸಮಲ್ಲಿ ಏನು ಇನ್ಫಾರ್ಮೇಷನ್, ಫ್ಯಾಕ್ಟ್ಸ್ ಏನಿತ್ತು ಅದನ್ನಷ್ಟೇ ಹೇಳೋದು ಮಾತ್ರ ನಾವು ಕಲಿತಾಗ. ಓಕೆ, ನಮ್ಮ ಕಲ್ತಿದ್ದೇನೆ ವಾಟ್ ಎವರ್ ಫ್ಯಾಕ್ಟ್ಸ್
ಯು ಕ್ಯಾನ್ ಗ್ಯಾದರ್ ಅಟ್ ದ ಸೈಟ್ ಆಫ್ ದ ಇನ್ಸಿಡೆಂಟ್ ಅಥವಾ ಒಂದು ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾರೆ ಅಷ್ಟು ಮಾತ್ರ ರಿಪೋರ್ಟ್ ಮಾಡೋ ಥರ ಇದ್ದಿದ್ದು. ಇವತ್ತು ಫ್ಯಾಕ್ಟ್ಸು ಬಿಟ್ಟು ನನ್ನ ಅನಿಸಿಕೆ ಏನು, ಮೈ ಒಪಿನಿಯನ್ ಅಬೌಟ್ ಸಮಥಿಂಗ್ ಅದನ್ನೂ ಹೇಳ್ಬೋದು. ಅದನ್ನೇ ಹೇಳ್ತಾರದು. ಈಗ ಅದನ್ನು ಹೇಳ್ಬೋದಲ್ಲ, ಅದನ್ನೇ ಹೇಳ್ತಾರದು. ಸೊ ಜನಗಳಿಗೂ ಒಂಥರ ಅದೇ ಬೇಕಾಗಿದೆ ಅನ್ಸ್ಬಿಡುತ್ತೆ ಅನ್ಸಿ ನೋಡಿದಾಗ. ಓಕೆ, ಸೊ ಏನು ಇರೋ ವಿಷಯ ಹೇಳೋದು ಏನಿದೆ ಮಜಾ ಅದರಲ್ಲಿ? ಕೆಲವು ಜನ ಅಂದು ಕೂತ್ಕೊಂಡು ನ್ಯೂಸ್ ಚಾನಲ್ಸ್ ನೋಡಿದ್ದೀನಿ ಅಂದರೆ ಅವರು ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾರಲ್ಲ, ಹೌದು, ಆ ಥರ ಅವ್ರೇನೋ ಅವರೇ ಎಲ್ಲ ನೋಡ್ದಂಗೆ ಕತೆ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಬಣ್ಣ ಎಲ್ಲ ಹಾಕಿ ಹೇಳೋದು ಜರ್ನಲಿಸಮ್ ಆಗಿಬಿಟ್ಟಿದೆ. ನನ್ನ ಸ್ಟೂಡೆಂಟ್ಸ್ ಜೊತೆ ನನಗೆ ಇವಾಗ ಇರೋ ಒಂದು ಮೇಜರ್ ಕಾನ್ಫ್ಲಿಕ್ಟ್ ಅಂದರೆ, ನನಗೆ ಇವ್ರು ಯಾರನ್ನೂ ತೋರ್ಸಕ್ಕೆ ನನಗೆ ಒಂದು ಐಡಲ್ ಯಾರೂ ಇಲ್ಲ, ಈಗ ಮಾಡೆಲ್ ಇವ್ರು ನೋಡ್ಕೊಂಡು ನೀವು ಕಲ್ತ್ಕೊಳ್ಳಿ. ರೀಜ್ನಲ್ ಕನ್ನಡ ಮೀಡಿಯಮ್ ಕನ್ನಡ ನ್ಯೂಸ್ ಚಾನಲಲ್ಲಿ ಇಂಥವ್ರು ನೋಡಿ ನೀವು ಕಲಿಬೋದು. ತುಂಬ ಕಡಿಮೆ, ನಾನು ಯಾರಷ್ಟು ಹೇಳೋಕ್ಕೂ ಇಲ್ಲ, ಬಿಡೋದು ಇಲ್ಲ. ಯಾಕಂದರೆ ಅಲ್ಲಿ ಜರ್ನಲಿಸಮ್ ನಾವೇನು ಟೀಚ್ ಮಾಡ್ತೀವಿ, ಇವತ್ತು ಯಾರು ಮಾದರಿನೇ ಇಲ್ಲ, ರೋಲ್ ಮಾಡೆಲ್ಸೇ ಇಲ್ಲ. ರೋಲ್ ಮಾಡೆಲ್ಸ್ ಇದ್ದಾರೆ ಅಂದರೆ ಇವಾಗ ನಾವು ಹಳೆಗಾಲದವರು ಅಂತ ಅಂದ್ಕೊಂಬಿಟ್ರೆ ನಾವು ಅಲ್ಲಿಂದ ಆ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದಾಗ ಇಲ್ಲ, ಆ ರೋಲ್ ಮಾಡೆಲ್ಸು ನಮಗೆ ಸಿಗೋದಿಲ್ಲ, ಕಡಿಮೆ. ಅದು ತಪ್ಪು ಅಂತ ಹೇಳ್ತಲ್ಲ, ಬಿಕಾಸ್ ಮಾಧ್ಯಮ ಈಗ ಉದ್ಯಮ, ಅಫ್ಕೋರ್ಸ್ ಎವ್ರಿಬಡಿ ನೋಸ್. ಸೊ ಅಲ್ಲಿ ಯಾರು ನಮಗೆ ಅದಕ್ಕೆ ಬಂಡವಾಳ ಹಾಕ್ತಾರೆ, ಅದಕ್ಕೆ ಮಸಾಲ ಹಾಕ್ತಾರೆ, ಅದೆಲ್ಲ ಅದು ಆ ಥರನೇ ಅದು ಬರಬೇಕಾಗುತ್ತೆ. ಸೊ ನಮ್ಮ ಒಂದು ಇಟ್ಸ್ ಲೈಕ್ ಅ ಮಿರರ್. ಓಕೆ, ನಾವು ಏನು ನೋಡೋಕೆ ಇಷ್ಟಪಡ್ತೀವಿ ಅಲ್ಲಿ ಕಾಣಿಸ್ತಾ ಇರುತ್ತೆ ಅಷ್ಟೇ, ಮ್ಯಾನಿಫೆಸ್ಟ್ ಆಗೋದೇ ಹಂಗೆ. ಜೋರಾಗಿ 3 ಸಲ ಒಂದು ವಿಷಯನ ಜೋರಾಗಿ ಹೇಳಿದ್ರೆ ಅದೇ ಸತ್ಯ ಆಗ್ಬಿಡುತ್ತೆ. ದೊಡ್ಡ ಜೋರಾಗಿ ಯಾಕೆ ಹೇಳಬೇಕು ಅಂತ ನಮ್ಮದು ಮೊದಲನೇ ಪ್ರಶ್ನೆ. ಇವಾಗ ಹೇಗಾಗಿದೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲನೂ ಸಿಂಪಲ್ ಆ್ಯಂಕರ್ ಮಾಡಿ ಅಂದ್ರೂ ಕೂಗ್ತಾ ಇರ್ತಾರೆ. ಹೌದು, ಎಲ್ರಿಗೂ ನಮಸ್ಕಾರ ಅವು ಅಂತ. ಸುಮ್ಮನೆ ಹೇಳಿ ನಾರ್ಮಲ್. ಕಾರು ಇವತ್ತು ಹಳ್ಳಕ್ಕೆ ಬಿದ್ದಿದೆ ನೋಡಿ ವೀಕ್ಷಕರೇ, ಬಿದ್ದಿದೆ ಹಳ್ಳಕ್ಕೆ ಕಾರು ಹಳ್ಳಕ್ಕೆ ಬಿದ್ದಿದೆ, ಅದನ್ನೇ 3 ಸಲ ಆ ಥರ ಹೇಳ್ತಾರೆ. ಹಳ್ಳದಲ್ಲಿ ಕಾರು ಬಿದ್ದಿದೆ, ಹಳ್ಳದಲ್ಲಿ ಕಾರು ಬಿದ್ದಿದೆ, ಕಾರು ಹಳ್ಳಕ್ಕೆ ಬಿದ್ದಿದ್ದು ಎಲ್ಲಿ? ಹಳ್ಳದಲ್ಲಿ. ಸೊ ನಿಮಗೆ ಒಂಥರ ರಿಡಂಡೆಂಟ್, ಅದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಅಫ್ಕೋರ್ಸ್ ಅದು ಈ ಕಾಲಕ್ಕೆ ಹೆಂಗೆ ಬೇಕೋ ಆ ಥರ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ನಾವು ಓದಿದ್ದು ಅಥವಾ ಭಾಳಷ್ಟು ಜನ ಇವತ್ತು ನಾವು ಒಂದು ಸತಿ ಈ ಜರ್ನಲಿಸಮ್ ಟೀಚರ್ಸ್ ಎಲ್ಲನೂ ಆಲ್ ದ ಫ್ಯಾಕಲ್ಟೀಸ್ ಎಲ್ಲ ಮೀಟ್ ಮಾಡಿದಾಗ ಮೀಡಿಯಾ ಅಕಾಡೆಮಿಲಿ ಒಂದು ಸತಿ ಒಂದು ಚರ್ಚೆ ಅದೇ ಆಗಿದ್ದು. ಯಾವ ಎಕ್ಸಾಂಪಲ್ ಹಿಡ್ಕೊಂಡು ನಾವು ಜನಗಳಿಗೆ ಸ್ಟೂಡೆಂಟ್ಸ್ಗೆ ಹೇಳ್ಬೋದು ನೀವು ಇಂಥ ಕಡೆ ಕೆಲಸಕ್ಕೆ ಸೇರ್ಬೋದು. ವಿ ಕ್ಯಾನ್ ಪ್ರಿಪೇರ್ ದಮ್ ಟು ದಟ್ ಎಕ್ಸ್ಪೆಕ್ಟೇಷನ್. ಆಮೇಲೆ ನಾವು ಇಲ್ಲೇನೋ ಒಂಥರ ಪ್ರಿಪೇರ್ ಮಾಡಿರ್ತೀವಿ ಅವ್ರಿಗೆ, ತುಂಬ ಪ್ರೊಫೆಷ್ನಲ್ ಆಗಿ ಎಲ್ಲ ಮಾಡಿ. ಅಂದರೆ ಒಂದು ನಮ್ದೇನೋ ಐಡಿಯಲ್ ಇದರಲ್ಲಿ ಇರುತ್ತೆ, ಅಂದರೆ ಜರ್ನಲಿಸಮ್ ಹೆಂಗಿರ್ಬೇಕು ಅಂತ ಹಂಗಾಗಿರುತ್ತೆ. ಅಲ್ಲಿ ಹೋದಾಗ ಅದು ಬೇರೆ, ಅದು ಟೋಟಲಿ ಅನ್ಲರ್ನಿಂಗ್. ಅದು ಹಿಂಗಲ್ಲ, ಅದು ನೀವು ಇಲ್ಲಿ ಉಳಿಬೇಕಾದ್ರೆ ಈ ಥರ ಇರಬೇಕು. ಸೊ ಇಟ್ಸ್ ಅ ಬಿಗ್ ಶಿಫ್ಟ್. ಸೊ ದಟ್ ಆ ಗ್ಯಾಪ್ ಫಿಲ್ ಮಾಡೋದು ಇಟ್ಸ್ ಬಿಕಮಿಂಗ್ ಅ ಚಾಲೆಂಜ್. ಓಕೆ, ಸೊ ಅದಕ್ಕೆ ಮೋಸ್ಟ್ಲಿ ಐ ಸಜೆಸ್ಟ್ ಮೈ ಸ್ಟೂಡೆಂಟ್ಸ್ ಟು ಗೆಟ್ ಇನ್ ಟು ಪ್ರಿಂಟ್ ಜರ್ನಲಿಸಮ್. ಸೊ ಅದೇನಾಗುತ್ತೆ, ಯು ಲರ್ನ್, ನೀವು ನಿಮ್ಮ ಸ್ವಂತ ಯೋಚನೆ ಮಾಡೋಷ್ಟು ಒಂದಷ್ಟು ಆಕ್ಟಿವಿಟೀಸಲ್ಲಿ ನೀವು ಇರ್ತೀರಾ, ಆ ಥರದ್ದೊಂದು ಎಬಿಲಿಟಿ ನಿಮ್ಗೆ ಬರುತ್ತೆ ಅಲ್ವಾ. ಸೊ ಓದ್ತೀರಾ, ಚರ್ಚೆ ಮಾಡ್ತೀರಾ, ಯಾರೋ ಮೀಟ್ ಮಾಡ್ತೀರಾ, ಆಮೇಲೆ ನಿಮ್ಮದೇ ಆದಂಥ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಈ ಎಲ್ಲ ಫ್ಯಾಕ್ಟ್ಸ್ ಇಟ್ಕೊಂಡು ನೀವು ಹೇಳಕ್ಕೆ ಬರ್ತೀರಾ. ನಿಮ್ಮ ಬರವಣಿಗೆ, ಭಾಷೆ ಎಲ್ಲನೂ ಚೆನ್ನಾಗಿರುತ್ತೆ. ಇಲ್ಲೇನಾಗ್ತದೆ, ಯಾರೋ ಬರೀತಾರೆ, ನೀವು ಬಂದು ಪ್ರೆಸೆಂಟ್ ಮಾಡಬೇಕಾಗತ್ತೆ ಅಷ್ಟೇ. ಅಫ್ಕೋರ್ಸ್ ದೇರ್ ಆರ್ ಗುಡ್ ರೈಟರ್ಸ್, ಇಲ್ಲ ಅಂತಲ್ಲ, ಬಟ್ ಎಲ್ಲರೂ ಕಾಣೋದು ಯಾರು ಮೇಜರಾಗಿ ಆ್ಯಂಕರ್. ಅದೇ ಯಾರಾದರೂ ಆ್ಯಕ್ಟ್ ಮಾಡ್ಬೋದು. ಸೊ ನಮ್ಗೆ ಒಳಗೆ ಅನಿಸ್ತಾ ಇರೋದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆ್ಯಕ್ಟ್ರೇ ಆಗಿರಬೇಕು, ಟ್ರೈನ್ಡೇ ಆಗಿರ್ಬೇಕು ಅಂತೇನಿಲ್ಲ. ಎನಿಬಡಿ ಕ್ಯಾನ್ ಡೂ, ಎನಿಬಡಿ ಕ್ಯಾನ್ ಆ್ಯಕ್ಟ್. ಎಷ್ಟೊಂದು ಜನ ಒಟ್ಟು ಸುದ್ದಿಲಿ ಇರಬೇಕು ಅಂತ ಹೇಳಿಬಿಟ್ಟು ಏನೇನೋ ಸುದ್ದಿ ಅವರೇ ಕ್ರಿಯೇಟ್ ಮಾಡೋಂಥದ್ದು ಇರುತ್ತೆ. ಯಾವುದನ್ನ ನಾವು ನಂಬಬೇಕು ಮತ್ತು ಯಾವುದು ಫೇಕ್, ಯಾವುದು ರಿಯಲ್. ಮತ್ತು ಈಗ ಬಂದಿರೋ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೆಲ್ಲ ಸ್ಟೋರಿ ಅನ್ಫೋಲ್ಡ್ ಆಗ್ತದೆ. ಯಾವುದೋ ಒಂದು ವಿಷಯ ಅನ್ಫೋಲ್ಡ್ ಆಗ್ತದೆ, ಇವಾಗ ಬರ್ತದೆ ಇನ್ಫಾರ್ಮೇಷನ್ನು. ಸೊ ನಿಮ್ಗೆ ಅದು ಎಷ್ಟು ಸತ್ಯ ಏನೋ ಗೊತ್ತಿಲ್ಲ. ಆ ಕ್ಷಣಕ್ಕೆ ಏನೇನು ಇದೆ ಅದನ್ನ ಚಾನಲಲ್ಲಿ ನಿಮಗೆ ಹೇಳಬೇಕಾಗುತ್ತೆ. ಬ್ರೇಕಿಂಗ್ ನ್ಯೂಸ್ ಬರ್ತದೆ. ನರಸಿಂಹರಾಜು ಯಾರು ಏನು ಅಂತ ನಮಗೆ
ಗೊತ್ತಿರಲಿಲ್ಲ. ಅಂದರೆ ಮೊಮ್ಮಗಾಗಿ ಎಷ್ಟು ನೋಡಿದ್ದು ಒಂದು 5-6 ವರ್ಷ ಅಷ್ಟೇ ಒಂದಷ್ಟು ನೆನಪು ಅವ್ರದ್ದು. ಅದು ಒಂದು ಒಡನಾಟ, ಆ ಥರದ ಮಾತುಕತೆ ನೋಡಿದಾಗ ಲೈಫ್ ಇಸ್ ಸೋ ಹ್ಯೂಜ್, ಸೋ ಬ್ಯೂಟಿಫುಲ್, ಸೋ ಸಿಂಪಲ್ ಅಂತ ಅನ್ಸೋದು ಶುರುವಾಗಿದೆ ಅವಾಗಲೇ. ವೆನ್ ದ ಡಾಗ್ ಬೈಟ್ಸ್ ಮ್ಯಾನ್, ಇಟ್ಸ್ ನಾಟ್ ನ್ಯೂಸ್. ವೆನ್ ಮ್ಯಾನ್ ಬೈಟ್ಸ್ ಡಾಗ್ ಇಟ್ಸ್ ನ್ಯೂಸ್ ಅಂತ.